ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವತಾ ಗಜಾನನಂ ಭೂತಗಣಾದಿಸೇವಿತಂ ಕಪಿಸ್ತಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನಲ್ನಿಂದ ನಮಸ್ಕಾರಗಳು. ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ. ಬನ್ನಿ ವೀಕ್ಷಕರೇ, ಇಂದಿನ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ಇನ್ನು 72 ಗಂಟೆಗಳಲ್ಲಿ ಶಕ್ತಿಶಾಲಿ ಗ್ರಹಗಳ ಅಪರೂಪದ ಸಂಯೋಗ ರೂಪುಗೊಳ್ಳುವುದು. ಮಿಥುನ ರಾಶಿಯಲ್ಲಿ 3 ಶಕ್ತಿಶಾಲಿ ಗ್ರಹಗಳ ಸಂಯೋಗದಿಂದ ಧನಯೋಗ ರೂಪುಗೊಳ್ಳುವುದು. ಈ ಯೋಗದಿಂದಾಗಿ ಕೆಲವು ರಾಶಿಯವರಿಗೆ ಶ್ರೀಮಂತರಾಗುವ ಭಾಗ್ಯವಿದೆ. ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ವೀಕ್ಷಕರೇ, ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹವೆಂದು ಪರಿಗಣಿಸಲಾಗುವ ಗುರು ಪ್ರಸ್ತುತ ಮಿಥುನ ರಾಶಿಯಲ್ಲಿ ಸಾಗುತ್ತಿದೆ. ಮೇ 15ರಂದು ಶುಕ್ರ ಕೂಡ ಮಿಥುನ ರಾಶಿಗೆ ಸಂಚಾರ ಮಾಡುವುದು. ಹಾಗೆಯೇ ಮೇ 18ರಂದು ಚಂದ್ರಗ್ರಹ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದೆ. ಈ 3 ಗ್ರಹಗಳ ಸಂಯೋಗದಿಂದಾಗಿ ಧನಯೋಗ ರೂಪುಗೊಳ್ಳುವುದು. ಈ ಯೋಗವನ್ನು ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ಯೋಗವೆಂದು ಕರೆಯಲಾಗುತ್ತದೆ. ಇದು ಜಾತಕದಲ್ಲಿ ಉತ್ತುಂಗ ಸ್ಥಾನದಲ್ಲಿರುವ ರಾಶಿಯವರು ಅಪಾರ ಹಣಕಾಸಿನ ಲಾಭ, ಆಸ್ತಿ ಗಳಿಕೆ, ಸಮಾಜದಲ್ಲಿ ಕೀರ್ತಿ ಗಳಿಸುತ್ತಾರೆ. ಇದಲ್ಲದೆ ಈ ಯೋಗ ಕಲೆ, ಸಿನಿಮಾ, ಫ್ಯಾಷನ್, ಸೃಜನಶೀಲತೆ ಕ್ಷೇತ್ರದಲ್ಲಿ ಇರುವವರಿಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತದೆ. ಜೊತೆಗೆ ಅವಿವಾಹಿತರಿಗೆ ಕಂಕಣ ಭಾಗ್ಯ, ದಾಂಪತ್ಯದಲ್ಲಿ ಸಾಮರಸ್ಯ ಹಾಗೂ ಪ್ರೀತಿ ಕೂಡ ಹೆಚ್ಚಾಗುವುದು. ಹಾಗಾದರೆ ಧನಯೋಗ ಯಾವ ರಾಶಿಯವರ ಬಾಳಲ್ಲಿ ಶುಭ ಫಲಗಳನ್ನು ನೀಡಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ವೀಕ್ಷಿಸಿ. ಮೊದಲನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ 2ನೇ ಮನೆಯಲ್ಲಿ ರೂಪುಗೊಳ್ಳುವ ಧನಯೋಗ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಹಠಾತ್ ಬಲಗೊಳ್ಳುವುದು. ಮಾಡುವ ಕೆಲಸದಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಸನ್ಮಾರ್ಗದಲ್ಲಿ ಮಾಡಿದ ಕಾರ್ಯಗಳು ಕೀರ್ತಿ, ಖ್ಯಾತಿಯನ್ನು ತಂದುಕೊಡಲಿವೆ. ಈ ಸಮಯದಲ್ಲಿ ನೀವು ಅಪಾರ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಹಾಗೂ ಬಡ್ತಿ ನೀಡಲಾಗುತ್ತದೆ. ಇದು ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಗೊಳಿಸುತ್ತದೆ. ನೆಮ್ಮದಿಯ ಜೀವನ ನಡೆಸಲು ಇದು ಅನುಕೂಲಕರ ಸಮಯ. ಸಾಲ ನೀಡುವಷ್ಟು ನೀವು ಬೆಳೆಯುವಿರಿ. ನಿಮ್ಮ ಶತ್ರುಗಳು ಮಿತ್ರರಾಗುವ ಸುಸಂದರ್ಭ ಇದಾಗಿದೆ. ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತಾ ಸಾಗಲಿದೆ. ಅಲ್ಲದೆ ನಿಮ್ಮ ಆಸೆಗಳು ಈಡೇರುವ ಪರ್ವಕಾಲ ಇದಾಗಿರುತ್ತದೆ. 2ನೇ ರಾಶಿ ಮಿಥುನ ರಾಶಿ. ಗುರು ಮಿಥುನ ರಾಶಿಯ ಮೊದಲ ಮನೆಗೆ ಸ್ಥಳಾಂತರಗೊಳ್ಳುತ್ತದೆ. ಇದರಿಂದ ನಿಮ್ಮ ಲಗ್ನ ಸ್ಥಾನದಲ್ಲಿ ಧನಯೋಗ ರೂಪುಗೊಳ್ಳುವುದು. ಇದು ಈ ರಾಶಿಗಳ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು. ಹೂಡಿಕೆಗಳಿಂದ ಅಧಿಕ ಲಾಭವನ್ನು ನೀವು ಪಡೆಯುತ್ತೀರಿ. ಮಾತಿನಲ್ಲಿ ಸುಧಾರಣೆ ಕಂಡುಬರುವುದು. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಗಮನಾರ್ಹ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಅಲ್ಲದೆ ಕೆಲಸಕ್ಕಾಗಿ ಪ್ರಯಾಣಿಸುವುದು ಅನಿರೀಕ್ಷಿತ ಲಾಭ ನೀಡಬಹುದು. ಉದ್ಯೋಗಕ್ಕಾಗಿ ಮನೆಯಿಂದ ದೂರದಲ್ಲಿರುವವರಿಗೆ ಕಠಿಣ ಪರಿಶ್ರಮದ ಫಲಿತಾಂಶಗಳು ಸಿಗುತ್ತವೆ. ದೀರ್ಘಕಾಲದಿಂದ ಮನೆಯಲ್ಲಿ ನಿಂತು ಹೋಗಿದ್ದ ಶುಭ ಕಾರ್ಯಗಳು ಮತ್ತೆ ಶುಭವಾಗುತ್ತವೆ. ಅವಿವಾಹಿತರ ಮದುವೆ ಮಾತುಕತೆಗಳು ನಡೆಯಬಹುದು. ಶುಭ ದಿನಗಳು ಆರಂಭವಾಗುವುದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ. 3ನೇ ರಾಶಿ ಧನು ರಾಶಿ. ಧನು ರಾಶಿಯವರಿಗೆ ಮೇ 18ರಿಂದ ಶುಭ ದಿನಗಳು ಶುರುವಾಗುತ್ತವೆ. ಈ ಯೋಗ ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತವೆ. ನಿಮಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ಇಷ್ಟೇ ಅಲ್ಲದೆ ಬೆಟ್ಟದಂತೆ ಸಂಪತ್ತು ಸಂಗ್ರಹವಾಗುವ ಲಕ್ಷಣಗಳಿವೆ. ಆದರೆ ವೆಚ್ಚಗಳು ಸಹ ಹೆಚ್ಚಾಗುತ್ತವೆ. ಈ ವೆಚ್ಚಗಳು ಐಷಾರಾಮಿ ಆಗಿರಬಹುದು. ಗುರುವಿನ ಆಶೀರ್ವಾದದಿಂದ ನಿಮಗೆ ಹೊಸ ಮನೆ ಮತ್ತು ವಾಹನವನ್ನು ಖರೀದಿಸುವ ಅವಕಾಶಗಳು ಸಿಗುತ್ತವೆ. ಪಿತ್ರಾರ್ಜಿತ ಆಸ್ತಿಗಳಲ್ಲಿನ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆಗಳು ಇವೆ. ಅಲ್ಲದೆ ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಲು ಈ ಸಮಯದಲ್ಲಿ ಅವಕಾಶಗಳು ಸಿಗಲಿವೆ.
ನಿಮ್ಮ ಶ್ರಮದ ಫಲವನ್ನು ನೀವು ಪಡೆಯುವಿರಿ. ಮಕ್ಕಳಿಂದ ಆರ್ಥಿಕ ಸಹಾಯ ಸಿಗುವುದು. ಮನೆಯಲ್ಲಿದ್ದ ಮನಸ್ತಾಪಗಳು ದೂರವಾಗಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಇದಲ್ಲದೆ ಈ ಧನಯೋಗ ಜೀವನಕ್ಕೆ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. ವೈವಾಹಿಕ ಜೀವನದಲ್ಲಿ ಸಂತೋಷದ ಕ್ಷಣಗಳು ಇರುತ್ತವೆ. ಹಿಂದೆ ನೋಯಿಸುವವರು ಈಗ ಕ್ಷಮೆ ಯಾಚಿಸುವರು. ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗಿ ಜೀವನದಲ್ಲಿ ಶಾಂತಿ ಮೇಲುಗೈ ಸಾಧಿಸುವುದು. 4ನೇ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಶ್ರೀಮಂತರಾಗುವ ಯೋಗವಿದೆ. ಮೇ 18ರಿಂದ ನೀವು ಮಾಡುವ ಕಾರ್ಯಗಳಲ್ಲಿ ಲಾಭವನ್ನೇ ನೀವು ಕಾಣಬಹುದು. ಇದು ನಿಮ್ಮ ಆರ್ಥಿಕ ಜೀವನವನ್ನು ಸದೃಢವಾಗಿಸುವುದು. ಧನಯೋಗ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು. ಈ ಸಮಯದಲ್ಲಿ ಹಣದ ಅರಿವು ಹೆಚ್ಚಾಗುವುದು. ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ. ನಿಮ್ಮ ಸಂಗಾತಿಯೂ ಸಹ ನಿಮಗೆ ಬೆಂಬಲ ನೀಡುತ್ತಾರೆ. ಈ ಸಮಯದಲ್ಲಿ ನೀವು ದೂರದ ಪ್ರವಾಸಗಳನ್ನು ಕೈಗೊಳ್ಳಬೇಕಾಗಬಹುದು. ಈ ಪ್ರವಾಸಗಳಿಂದ ನೀವು ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ. ಅಲ್ಲದೆ ನಿಮ್ಮ ಕುಟುಂಬದೊಂದಿಗಿನ ಬಾಂಧವ್ಯ ಬಲಗೊಳ್ಳುತ್ತದೆ. ಕುಟುಂಬ ಸದಸ್ಯರ ಬೆಂಬಲದೊಂದಿಗೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಜೀವನದಲ್ಲಿ ನಿಮ್ಮ ಗುರಿಗಳತ್ತ ಪ್ರಯಾಣ ವೇಗಗೊಳ್ಳುತ್ತದೆ. ಎಲ್ಲ ಪ್ರಯತ್ನಗಳು ನಿಮಗೆ ಅತ್ಯುನ್ನತ ಫಲಿತಾಂಶಗಳನ್ನು ನೀಡುತ್ತವೆ. ಜೊತೆಗೆ ಸರಿಯಾದ ದಿಕ್ಕಿನಲ್ಲಿ ನಡೆಯಲು ಸಹಾಯ ಮಾಡುತ್ತವೆ. ಇದಲ್ಲದೆ ನಿರುದ್ಯೋಗಿಗಳು ಉತ್ತಮ ಸಂಬಳ ಕೆಲಸವನ್ನು ಪಡೆಯುವ ಅವಕಾಶವಿದೆ. ಆದರೆ ಇದಕ್ಕೆ ನಿಮ್ಮ ಪ್ರಯತ್ನವೂ ಮುಖ್ಯ. ನೀವು ಭವಿಷ್ಯದಲ್ಲಿ ಸಮೃದ್ಧ ಜೀವನವನ್ನು ನಡೆಸುವಿರಿ. ಸ್ನೇಹಿತರ ಮೂಲಕ ಸಂತೋಷದ ಕ್ಷಣಗಳನ್ನು ಆನಂದಿಸುವಿರಿ. ಹೊಸ ಆಸ್ತಿಯನ್ನು ಖರೀದಿಸುವ ಲಕ್ಷಣಗಳು ಇವೆ. 5ನೇ ರಾಶಿ ಕಟಕ ರಾಶಿ. ಕಟಕ ರಾಶಿಯ 12ನೇ ಮನೆಯಲ್ಲಿ ಧನಯೋಗ ರೂಪುಗೊಳ್ಳಲಿದೆ. ಮೇ 18ರಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವುದು. ಈ ಯೋಗ ನಿಮ್ಮ ಆದಾಯದಲ್ಲಿ ಅನಿರೀಕ್ಷಿತ ಸುಧಾರಣೆಯನ್ನು ತರುತ್ತದೆ. ಬಹಳಷ್ಟು ಹಣವನ್ನು ಗಳಿಸುವ ಅವಕಾಶಗಳಿವೆ. ಉದ್ಯಮಿಗಳು ಹೊಸ ಸಾಧನೆಗಳನ್ನು ಮಾಡುವಿರಿ. ಕಟಕ ರಾಶಿಯಲ್ಲಿ ಜನಿಸಿರುವಂಥವರು ಯಾರಾದರೂ ಉದ್ಯೋಗವನ್ನು ಹುಡುಕುತ್ತಿದ್ದರೆ ನಿರೀಕ್ಷಿತ ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಉಂಟು. ಮನೆಯಲ್ಲಿ ಮದುವೆಯಂತಹ ಶುಭ ಘಟನೆಗಳು ನಡೆಯುವ ಸಾಧ್ಯತೆಗಳಿವೆ. ಅಲ್ಲದೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಆಸಕ್ತಿ ಹಾಗೂ ಉತ್ಸಾಹ ಹೊಂದಿರುತ್ತಾರೆ. ಮುಖ್ಯವಾಗಿ ಈ ಸಂಚಾರದ ಅವಧಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಾವಧಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ನಿಮ್ಮ ಜೀವನದಲ್ಲಿ ಗುರುವಿನ ವಿಶೇಷ ಅನುಗ್ರಹ ಇರುವುದರಿಂದ ನಗದು ಅರಿವು ಹೆಚ್ಚಾಗುವುದು. ಇದು ಆರ್ಥಿಕ ಸ್ಥಿತಿಯಲ್ಲಿ ಏರಿಕೆ ಕಾಣುವುದು. ವೀಕ್ಷಕರೇ, ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ. ಧನ್ಯವಾದಗಳು.